ಈಕ್ವಿಟಿ ಫಂಡ್ಸ್ನ ಟಾಪ್ 10 ಮೋಸ್ಟ್ ಇನ್ವೆಸ್ಟೆಡ್ ಸ್ಟಾಕ್ಸ್ ಯಾವುದು ಅಂತ ನೀವು ಯಾವತ್ತಾದ್ರೂ ಯೋಚಿಸಿದ್ದೀರಾ? ಅದರಲ್ಲಿ ನಿಮಗೆ 10ನೇ ಸ್ಟಾಕ್ ಯಾವುದು ಅಂತ ಗೊತ್ತಾದರೆ ನಿಜಕ್ಕೂ ಸರ್ಪ್ರೈಸ್ ಆಗ್ತೀರಾ. ಸೊ ಇವೆಲ್ಲ ತಿಳ್ಕೋಬೇಕು ಅಂತಂದರೆ ಈ ವಿಡಿಯೋನ ನೀವು ಕೊನೆವರೆಗೂ ನೋಡಲೇಬೇಕು. ಟಾಪ್ 10 ಲಿಸ್ಟ್ ನೋಡೋಕ್ಕಿಂತ ಮುಂಚೆ ಈ ಸ್ಟಾಕ್ಸ್ಗಳು ಈಕ್ವಿಟಿ ಫಂಡ್ ಪೋರ್ಟ್ಫೋಲಿಯೋನಲ್ಲಿ ಇಷ್ಟು ಡಾಮಿನೇಟ್ ಯಾಕಾಗಿದೆ ಅಂತ ಮೊದಲು ತಿಳ್ಕೊಳ್ಳೋಣ ಬನ್ನಿ. ಇವೆಲ್ಲ ಮುಖ್ಯವಾಗಿ ಲಾರ್ಜ್ ಕ್ಯಾಪ್ ಕಂಪನೀಸ್, ಮೇನ್ಲಿ ಬ್ಯಾಂಕಿಂಗ್, ಐಟಿ, ಎನರ್ಜಿ ಮತ್ತು FMCG ಸೆಕ್ಟರ್ಸ್ನ ಮಾರ್ಕೆಟ್ ಲೀಡರ್ಸ್. ಈ ಸ್ಟಾಕ್ಸ್ ಈಕ್ವಿಟಿ ಫಂಡ್ ಪೋರ್ಟ್ಫೋಲಿಯೋನ ದೊಡ್ಡ ಪೋರ್ಷನ್ ಆಗಿರೋದ್ರಿಂದ ಅವುಗಳಲ್ಲಿ ಗೇನ್ಸ್ ಬಂದರೆ ಫಂಡ್ ರಿಟರ್ನ್ಸ್ ಅನ್ನು ಡೈರೆಕ್ಟ್ ಬೂಸ್ಟ್ ಮಾಡುತ್ತೆ, ಹಾಗೆ ಲಾಸಸ್ ಬಂದರೆ ಡೈರೆಕ್ಟ್ ಇಂಪ್ಯಾಕ್ಟ್ ಕೂಡ ಆಗುತ್ತೆ. ಫಾರ್ ಎಕ್ಸಾಂಪಲ್ ಐಟಿ ಮತ್ತು ಬ್ಯಾಂಕಿಂಗ್ ಸೆಕ್ಟರ್ಸ್ ಡಾಮಿನೇಟ್ ಮಾಡ್ತಿದೆ ಅಂತ ಅನ್ಕೊಳ್ಳಿ. ಸೊ ಆಗ ಸೆಕ್ಟರ್ಸ್ ಡೌನ್ ಟರ್ನ್ ಆಯ್ತು ಅಂತಂದ್ರೆ ಫಂಡ್ ಪರ್ಫಾರ್ಮೆನ್ಸ್ ಮೇಲೆ ಡೈರೆಕ್ಟ್ ಎಫೆಕ್ಟ್ ಮಾಡುತ್ತೆ. ಮತ್ತೆ ಕಂಪನಿಯ ಸ್ಪೆಸಿಫಿಕ್ ಇಶ್ಯೂಸ್ ಆದಂತ ಮ್ಯಾನೇಜ್ಮೆಂಟ್ ಚೇಂಜ್, ಲೀಗಲ್ ಪ್ರಾಬ್ಲಮ್ಸ್ ಅಥವಾ ಕಡಿಮೆ ಅರ್ನಿಂಗ್ಸ್ ಬಂತು ಅಂದ್ರೂ ಕೂಡ ಫಂಡ್ ಪರ್ಫಾರ್ಮೆನ್ಸ್ ಮೇಲೆ ಡೈರೆಕ್ಟ್ ಇಂಪ್ಯಾಕ್ಟ್ ಆಗುತ್ತೆ. ಅಂಡ್ ನೌ ಲೆಟ್ಸ್ ಸಿ ದ ಟಾಪ್ 10 ಮೋಸ್ಟ್ ವ್ಯಾಲ್ಯೂ ಸ್ಟಾಕ್ಸ್. ಅಂಡ್ ನೆನಪಲ್ಲಿ ಇಟ್ಕೋಬೇಕಾದ್ರೆ ಏನಂದ್ರೆ ಮ್ಯೂಚುವಲ್ ಫಂಡ್ ಹೋಲ್ಡಿಂಗ್ಸ್ ಮಾರ್ಕೆಟ್ ಸಿಚುಯೇಷನ್ ತಕ್ಕಂತೆ ಬದಲಾಗ್ತಾ ಇರುತ್ತೆ. ಅಂಡ್ ಈ ಲಿಸ್ಟ್ ನಿಮಗೆ ಬೈ ಅಥವಾ ಹೋಲ್ಡ್ ಸಿಗ್ನಲ್ ಅಲ್ಲ, ಯಾಕಂದ್ರೆ ನೀವು ಯಾವಾಗ ಮತ್ತೆ ಯಾವ ಪ್ರೈಸ್ಗೆ ಸ್ಟಾಕ್ನ ಪರ್ಚೇಸ್ ಮಾಡ್ತೀರಾ ಅನ್ನೋದು ಡಿಸ್ಕ್ಲೋಸ್ ಆಗಲ್ಲ. ಇನ್ನು ಇದೇ ರೀತಿ ಹೆಚ್ಚು ಫಿನಾನ್ಷಿಯಲ್ ರಿಲೇಟೆಡ್ ವಿಡಿಯೋಸ್ಗಾಗಿ ನಮ್ಮ ಗ್ರೋ ಕನ್ನಡನ ಫಾಲೋ ಮಾಡಿ.